ರಾಜ್ಯದ ಜನರ ಎಚ್ಚರವಾಗಿರಿ. ಈ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಈ ಬಾರಿಯ ಮಳೆ ಕೇವಲ ಹನಿಗಳಲ್ಲ, ಭೀಕರ ಬಿರುಗಾಳಿ ಸಹಿತ ಮಳೆಗಳು. ರಾಜ್ಯದಲ್ಲಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಈ ಬಿರುಗಾಳಿ. ಕರ್ನಾಟಕದಲ್ಲಿ ಇಂದಿನಿಂದ 3 ದಿನ ಆಲಿಕಲ್ಲು ಸಹಿತ ಬಿರುಗಾಳಿ ಬೀಸುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಅಲರ್ಟ್ ಮೆಸೇಜ್. ಕರ್ನಾಟಕದಲ್ಲಿ ಇಂದಿನಿಂದ 3 ದಿನ ಆಲಿಕಲ್ಲು ಸಹಿತ ಬಿರುಗಾಳಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಭಾರೀ ಮಳೆಯಾಗಲಿದೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ರಾಜ್ಯದ ಹಲವೆಡೆ ಕೂಡ ಮಳೆ ಹಾಗೂ ಬಿರುಗಾಳಿ ಬೀಸುವಂತಹ ಸಾಧ್ಯತೆಗಳಿದೆ. ಸೊ ಆಲಿಕಲ್ಲು ಮಳೆ ಬೀಳುವಂತಹ ಸಾಧ್ಯತೆ, ಸಾರ್ವಜನಿಕರೇ ಎಚ್ಚರವಾಗಿರಿ. ಗಾಳಿಯ ವೇಗ ಎಷ್ಟಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ 40 ರಿಂದ 50 ಕಿಲೋಮೀಟರ್ ಸಾಧ್ಯತೆ. ಗಂಟೆಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ಏಪ್ರಿಲ್ 30ರವರೆಗೂ ಕೂಡ ಉತ್ತರ ಒಳನಾಡು ಭಾಗದ ಜಿಲ್ಲೆಗಳಲ್ಲಿ ಅಲ್ಲದೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆಗಳಿದೆ. ಧಾರವಾಡ, ಬೆಳಗಾವಿಗೆ ಗುಡುಗು ಸಹಿತ ಮಳೆಯ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ಕೇರಳ ಗಡಿ ಭಾಗಗಳಲ್ಲೂ ಕೂಡ ಅಲ್ಲಲ್ಲಿ ಸಂಜೆ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ರಾಜ್ಯದ ಜನರೇ ಎಚ್ಚರವಾಗಿರಬೇಕು. ಬಿಕಾಸ್ ಈ ಹಿಂದೆ ಈ 2 ಡೇಸ್ ಇಂದನೂ ಕೂಡ ಉತ್ತರ ಭಾಗದಲ್ಲಿ ಮಳೆ ಆಗ್ತಾ ಇದೆ, ಸಾಕಷ್ಟು ಹಾನಿಗಳಾಗಿದೆ. ಸೊ ಹಾಗಾಗಿ ಮತ್ತೆ ಹವಾಮಾನ ಇಲಾಖೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಈ ಏಪ್ರಿಲ್ 30ರವರೆಗೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಬಿರುಗಾಳಿಯ ವೇಗ ನೋಡ್ತಾ ಹೋಗೋದಾದ್ರೆ 40 ರಿಂದ 50 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ಬಾರಿಯ ಮಳೆ ಕೇವಲ ಹನಿಗಳೆಲ್ಲ, ಕಂಪ್ಲೀಟ್ ಆಗಿ ಗುಡುಗು, ಮಿಂಚು, ಬಿರುಗಾಳಿ, ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಅನ್ನುವಂತಹ ಎಚ್ಚರಿಕೆ. ಕರ್ನಾಟಕದಲ್ಲಿ ಇಂದಿನಿಂದ 3 ದಿನ ಆಲಿಕಲ್ಲು ಮಳೆ, ಬಿರುಗಾಳಿ ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಕಡೆಯಿಂದ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗ್ತಾ ಇರುವಂಥದ್ದು. ಈ ಬಾರಿಯ ಮಳೆ ಕೇವಲ ಹನಿಗಳಾಗಿರೋದಿಲ್ಲ, ಭೀಕರ ಬಿರುಗಾಳಿ ಆಗಿರುತ್ತೆ. 50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಬಿರುಗಾಳಿ ಅನ್ನುವಂಥದ್ದು ಕೂಡ. ಕರ್ನಾಟಕದಲ್ಲಿ ಇವತ್ತಿನಿಂದ 3 ದಿನ ಆಲಿಕಲ್ಲು ಸಹಿತ ಬಿರುಗಾಳಿಯ ಮಳೆ. ಸೊ 2 ವೀಲರ್ಸ್ ಎಲ್ಲ ಆಗಿರ್ಬೋದು, ವಾಹನ ಸವಾರರು ಎಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸೊ ಮಳೆ ಬಂತು ಅನ್ನುವಂತಹ ಸಂದರ್ಭದಲ್ಲಿ ಮರದ ಕೆಳಗಡೆ ಹೋಗಿ ನಾವು ನಿಲ್ಲುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಅದು ಕೂಡ ವೆರಿ ಡೇಂಜರಸ್. ಬಿಕಾಸ್ ಇಲ್ಲಿ ಬಿರುಗಾಳಿ ಸಹಿತ ಮಳೆ ಆಗಿರೋದ್ರಿಂದ ರೆಂಬೆ ಕೊಂಬೆಗಳೆಲ್ಲವೂ ಕೂಡ, ವಯಸ್ಸಾದಂತಹ ಮರಗಳೆಲ್ಲವೂ ಕೂಡ ಧರಶಾಹಿ ಆಗುವಂತಹ ಸಾಕಷ್ಟು ಸಾಧ್ಯತೆಗಳಿರುತ್ತೆ. ಬೆಂಗಳೂರಲ್ಲಂತೂ ಕೇಳಲೇಬೇಡಿ. ವಯಸ್ಸಾದಂತಹ ಮರಗಳನ್ನು ತೆರವು ಮಾಡಬೇಕು ಅಂತ ಅಂತಾರ ಹೊರತು ಯಾವುದೇ ಕೆಲಸಗಳಾಗಲ್ಲ. ಗುಂಡಿ ಮುಚ್ಚೋ ಕೆಲಸಗಳು ಕೂಡ ಆಗಲ್ಲ. ಸೊ ಹಾಗಾಗಿ ವಾಹನ ಸವಾರರು ಎಸ್ಪೆಷಲಿ ತುಂಬ ಎಚ್ಚರಿಕೆಯಿಂದ ಓಡಾಡಬೇಕು. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಕೂಡ ಸಾಕಷ್ಟು ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಸಾಕಷ್ಟು ಮಳೆಯಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಅಲರ್ಟ್ ಮೆಸೇಜನ್ನು ಹವಾಮಾನ ಇಲಾಖೆ ಇದೀಗ ರವಾನೆ ಮಾಡ್ತಾ ಇದೆ. ಸೊ ಕಂಟಿನ್ಯೂಸ್ಲಿ 3 ಡೇಸ್ ಅಂತ ಕೂಡ ಹೇಳಲಾಗ್ತಾ ಇದೆ, ಏಪ್ರಿಲ್ 30ರವರೆಗೂ ಕೂಡ.